ಹಲವು ಅನುಮಾನಕ್ಕೆ ಎಡೆ ಮಾಡಿಕೊಟ್ಟ ಅನಾಥಾಶ್ರಮದ ಹೆಸರಿನಲ್ಲಿ ದಾಂಡೇಲಿಯಲ್ಲಿ ಮನೆ ಮನೆಗೆ ತೆರಳಿ ವಂತಿಗೆ ಸಂಗ್ರಹ, ರಶೀದಿ ನೀಡದೆ ಹಣ ಸಂಗ್ರಹ ಮಾಡುತ್ತಿದ್ದ ವ್ಯಕ್ತಿಯನ್ನು ವಿಚಾರಣೆಗೊಳಪಡಿಸಿದ ಪೊಲೀಸರು. ಇತ್ತೀಚಿನ ಕೆಲ ವರ್ಷಗಳಿಂದ ದಾಂಡೇಲಿ ನಗರಕ್ಕೆ ಹೊರ ಜಿಲ್ಲೆಯಿಂದ, ಹೊರ ರಾಜ್ಯಗಳಿಂದ ಬಂದು ಅನಾಥಾಶ್ರಮದ ಹೆಸರಿನಲ್ಲಿ ಹಣ ಸಂಗ್ರಹಿಸುವುದು ಸಾಮಾನ್ಯ ಎಂಬಂತಾಗಿದೆ. ಹೀಗೆ ಸ್ವೀಕರಿಸುವ ಹಣಕ್ಕೆ ರಶೀದಿ ನೀಡದಿರುವುದೇ ಹಲವು ಅನುಮಾನಕ್ಕೆ ಎಡೆ ಮಾಡಿಕೊಡುತ್ತಿದೆ. ಅಂದ ಹಾಗೆ ಇಂದು ಶನಿವಾರ ಬೆಳಿಗ್ಗೆ 8:30 ಗಂಟೆ ಸುಮಾರಿಗೆ ದಾಂಡೇಲಿ ನಗರದ 14ನೇ ಬ್ಲಾಕ್ ಪ್ರದೇಶದಲ್ಲಿ ಮನೆ ಮನೆಗೆ ತೆರಳಿ ಅನಾಥಾಶ್ರಮದ ಹೆಸರಿನಲ್ಲಿ ವಂತಿಗೆ ಸಂಗ್ರಹಿಸುತ್ತಿದ್ದ ವ್ಯಕ್ತಿಯ ಬಗ್ಗೆ ಅನುಮಾನಗೊಂಡ ಸ್ಥಳೀಯರು ನಗರ ಪೊಲೀಸ್ ಠಾಣೆಗೆ ಮಾಹಿತಿಯನ್ನು ನೀಡಿದ್ದಾರೆ. ತಕ್ಷಣವೇ ನಗರ ಠಾಣೆಯ ಎಎಸ್ಐ ಮಂಜುನಾಥ್ ದೇಮಟ್ಟಿಯವರು ಸ್ಥಳಕ್ಕೆ ದೌಡಾಯಿಸಿ ಆತನನ್ನು ವಿಚಾರಿಸಿದ್ದಾರೆ. ಆತನ ನಡೆಯನ್ನು ಕಂಡ ಅವರು ಹೆಚ್ಚಿನ ವಿಚಾರಣೆಗೆ ಇದೀಗ ನಗರ ಠಾಣೆಗೆ ಕರೆದೊಯ್ದಿದ್ದಾರೆ. ದಾಂಡೇಲಿಯಲ್ಲಿ ಇತ್ತೀಚಿನ ಕೆಲವು ವರ್ಷಗಳಿಂದ ಅನಾಥಾಶ್ರಮದ ಹೆಸರಿನಲ್ಲಿ ಮನೆ ಮನೆಗೆ ಭೇಟಿ ನೀಡಿ ಹಣ, ಅಕ್ಕಿ, ದವಸ ಧಾನ್ಯ, ಹಳೆ ಬಟ್ಟೆಗಳನ್ನು ಜನರಿಂದ ಸಂಗ್ರಹಿಸುತ್ತಿರುವುದು ಸಾಮಾನ್ಯ ಎಂಬಂತಾಗಿದೆ. ಅನಾಥಾಶ್ರಮದ ಹೆಸರಿನಲ್ಲಿ ವಂತಿಗೆ ಸಂಗ್ರಹಕ್ಕೆ ಬರುವವರು ಕೆಲವೊಂದು ಫೋಟೋಗಳನ್ನು ತೋರಿಸಿ ಜನರಿಂದ ಹಣ, ಇನ್ನಿತರ ವಸ್ತುಗಳನ್ನು ಸಂಗ್ರಹಿಸುತ್ತಾರೆ. ಇದು ನಿಜಕ್ಕೂ ಅನಾಥಾಶ್ರಮಕ್ಕೆ ತಲುಪುತ್ತದೆಯೇ ಅಥವಾ ದುಡಿಯಲಾಗದೆ ಸೋಮಾರಿಗಳಾಗಿರುವವರು ಇದನ್ನು ತಮ್ಮ ಉದ್ಯೋಗವನ್ನಾಗಿಸಿಕೊಂಡಿದ್ದಾರೆಯೇ ಎನ್ನುವ ಹಲವು ಅನುಮಾನಕ್ಕೂ ಎಡೆ ಮಾಡಿಕೊಡುತ್ತಿದೆ. ಇಂದು ಬಂದಾತ ಮಹಾರಾಷ್ಟ್ರದ ನಾಗ್ಪುರ್ ಇಲ್ಲಿಯ ಅಶೋಕನಗರ ಎಂಬಲ್ಲಿ ಶ್ರೀ ಅನಾಥ ಸೇವಾಶ್ರಮ ಇದೆ ಎಂದು ಹಣ ಸಂಗ್ರಹ ಮಾಡುತ್ತಿದ್ದನು. ಆಧಾರ್ ಕಾರ್ಡ್ನಲ್ಲಿ ಈತನ ಹೆಸರು ಬಲ್ವಂತ್ ಸಿಂಗ್ ಇದ್ದು, ಅನಾಥಾಶ್ರಮ ನೀಡಿದೆ ಎನ್ನಲಾದ ಗುರುತಿನ ಚೀಟಿಯಲ್ಲಿ ಬಲವನ್ ನಾಥ್ ಕೈಲಾಸ್ ನಾಥ್ ಎಂದಿದೆ. ಇನ್ನೂ ಹಣ ನೀಡಿದವರಿಗೆ ರಶೀದಿಯನ್ನು ನೀಡುತ್ತಿಲ್ಲ ಮತ್ತು ನೀನು 10 ರೂಪಾಯಿ ಕೊಟ್ಟರೆ ಯಾಕೆ ರಶೀದಿ ನೀಡುತ್ತಿಲ್ಲ ಎಂದಾಗ ನೀವು ಕೇಳಲಿಲ್ಲ, ಅದಕ್ಕೆ ಕೊಟ್ಟಿಲ್ಲ ಎಂದು ಹೇಳುತ್ತಾನೆ. ಇದರಿಂದ ಈತನ ಮೇಲೆ ಅನುಮಾನಗೊಂಡು ಸ್ಥಳೀಯರು ಪೊಲೀಸರಿಗೆ ಮಾಹಿತಿಯನ್ನು ನೀಡಿದ್ದಾರೆ. ತಕ್ಷಣವೇ ಸ್ಥಳಕ್ಕಾಗಮಿಸಿದ ಪೊಲೀಸರು ಈತನನ್ನು ಠಾಣೆಗೆ ಕರೆದೊಯ್ದಿದ್ದಾರೆ. ಒಂದಾನು ವೇಳೆ ನಿಜವಾಗಿಯೂ ಪ್ರಾಮಾಣಿಕವಾಗಿ ಅನಾಥಾಶ್ರಮಕ್ಕೆ ಹಣ ಸಂಗ್ರಹ ಮಾಡುವುದಿದ್ದರೆ ಯಾರದ್ದು ತಕರಾರಿಲ್ಲ. ಆದರೆ ಅನಾಥಾಶ್ರಮದ ಹೆಸರಿನಲ್ಲಿ ಇದನ್ನು ಉದ್ಯೋಗವನ್ನಾಗಿಸಿಕೊಂಡಲ್ಲಿ ಅಂಥವರ ಮೇಲೆ ಸೂಕ್ತ ಕ್ರಮವನ್ನು ಕೈಗೊಳ್ಳಬೇಕಾಗಿದೆ. ಹೆಸರೇನು? ಬಲ್ವಾನ್. ಬಲ್ವಾನ್. ಎಲ್ಲಿಂದ ಬಂದ್ರಿ? ನಾಗ್ಪುರ್. ಇದು ಎಲ್ಲಿ ಆಶ್ರಮ ಇರೋದು? ನಾಗ್ಪುರ್. ಎಷ್ಟೆಲ್ಲ ಯಾರೆಲ್ಲ ಬಂದಿದ್ದಾರೆ? ನೀವು ಒಬ್ಬರೇ ಬಂದಿದ್ದೀರಿ? 4 ಮಂದಿ. ಯಾವ ಸ್ಟೇಟ್? ನಾಗ್ಪುರ್, ಮಹಾರಾಷ್ಟ್ರ. ಇದಕ್ಕೆ ಬೇರೆ ಡಾಕ್ಯುಮೆಂಟ್ ಏನಿಲ್ಲ? ಇದು ದುಡ್ಡು ಎಲ್ಲಿ ಹೋಗುತ್ತೆ? ನಾಗ್ಪುರದ್ದು ಇದು ತೋರಿಸ್ರಿ, ನಿಮ್ಮದು ಆಶ್ರಮ ತೋರಿಸ್ರಿ, ಆಶ್ರಮದ ಫೋಟೋ ತೋರಿಸ್ರಿ. आश्रम पूरा गूगल पे चेक करो, निकलता है. गूगल, व्हाट्सएप किस पे. ಬೆಳಗ್ಗೆ ಎಷ್ಟು ಗಂಟೆಗೆ ಬರೋದಲ್ರಿ? वही घर उधर तो जाके उधर गया इधर गया, तो क्या तो डॉक्यूमेंट उधर है, उधर स्टेशन में जाके निकल. आधार कार्ड किधर है तेरा? मेरा किधर है? तो सर्टिफिकेट किधर बनाता है? हम भी बनाते हैं. इसके लिए नहीं, तू आने के पहले स्टेशन को दिखाने का है ना. किधर है आश्रम? नागपुर स्टेशन को. इधर आके घर इसको पैसे कितने किधर है आश्रम? किधर है आपका? नागपुर में है सर, अशोकनगर. अशोकनगर नागपुर. क्या अशोकनगर तेरा ही खराब है? तू आश्रम में पैसे नहीं सर, आप चेक कर सकते हो. ये चेक करने के बाद पहले आने के बाद स्टेशन को इंफॉर्मेशन किया था क्या? नहीं किया. नागपुर किधर है? कर्नाटक के नागपुर में कहीं नहीं है क्या? उधर तो डोनेट करते हैं ना बहुत लोग भी. नागपुर में ही. ಸರ್, ನಮಗೆ ಡೌಟ್ ಇದೆ ಇವ್ರ ಮೇಲೆ, 100ಕ್ಕೆ 100 ಡೌಟ್ ಇದೆ. मैं क्या बोल रहा हूँ, ऐसा फोन लगा, तू रशीदी में तेरा माल